hello, namaskara, welcome and welcome back to my YouTube channel, HFK Lifestyle. Welcome to HFK Lifestyle YouTube channel. Please subscribe the channel and click a bell button for more videos. ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನ ಹಾಗೆ ಕೂಡ ಬೇಕಾದ್ರೂ ಟೇಸ್ಟ್ ಮಾಡ್ಬೋದು. ಪಾಪು ಮಲಗಿದ್ದಾರೆ. ಪಾಪು ಎದ್ದಿದ್ದಾಗ ನಾವು ಯಾವುದೇ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಪಾಪು ಮಲಗಿದಾರಲ್ವಾ, ಒಂದು ಒಳ್ಳೆ ರೆಸಿಪಿನ ಮಾಡಬೇಕು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಂಡ್ ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಔಟ್ ಸೈಡ್ ತುಂಬಾ ಹೆಲ್ತ್ ಡ್ರಿಂಕ್ ಗಳು ಸಿಗುತ್ತೆ ಅಲ್ವಾ, ನಾವು ಕುಡಿಲಿಕ್ಕೆ ಒಂದು ಮಿಲೆಟ್ಸ್ ತರ. ನಾನು ಇವತ್ತು ಮನೆಯಲ್ಲೇ ನಾನು ಯಾವ್ದನ್ನ ಬಳಸ್ತೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಔಟ್ ಸೈಡ್ ತಗೋಬರೋದ್ರಿಂದ ಪ್ರೆಸೆಂಟ್ ಪರಿಸ್ಥಿತಿನಲ್ಲಿ ಬಾಣಂತಿ ಯಾವ್ದನ್ನ ತಿನ್ಬೇಕು ತಿನ್ಬಾರ್ದು ಅಂತ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಬಟ್ ಡಾಕ್ಟರ್ ಪ್ರಕಾರ ಬುಕ್ ಅಲ್ಲಿ ನೀವು ಇದನ್ನ ತಿನ್ಬೇಡಿ ಅದನ್ನ ತಿನ್ಬೇಡಿ ಅಂತ ಯಾವ್ದೇ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ದೊಡ್ಡವರು ಹೇಳಿದಿನ ಸ್ವಲ್ಪ ಕೇಳ್ಬೇಕು ಅಲ್ವಾ. ಔಟ್ ಸೈಡ್ ಕೆಲವೊಂದಕ್ಕೆ ಅಂದ್ರೆ ಆ ಪದಾರ್ಥ ಕೆಡಬಾರ್ದು ಅಂತ ಹೇಳಿ ಕೆಮಿಕಲ್ಸ್ ಹಾಕಿರ್ತಾರೆ, ಮತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ರೆಸಿಪಿನ ನಾನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈಗ ನಾನ್ ತೋರಿಸೋ ರೆಸಿಪಿನಲ್ಲಿ ಅಂತ ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ನಮ್ಗೆ ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ಸ್, ಐರನ್ ಕಾಂಟೆಂಟ್ ಇರ್ಬೋದು, ಮತ್ತೆ ನಮ್ಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತಲ್ಲ, ಆ ಹೇರ್ ಗ್ರೋತ್ಗೆ ಮತ್ತೆ ಕಣ್ಣಿಗೆ ಪ್ರತಿ ಒಂದಕ್ಕೂ ಒಳ್ಳೇದಾಗೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಬಳಸಿ ನಾನು ಇವತ್ತು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ರೆಸಿಪಿನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದನ್ನ ನೀವು ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ಸ್ ತಗೋಬಹುದು. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿದೀನಿ ಅದನ್ನ. ಪ್ರೀವಿಯಸ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ನಮ್ಮಮ್ಮ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಅಂದ್ರೆ ಫ್ರೈ ಮಾಡಿ ಪುಡಿ ಮಾಡಿ ಕೊಡ್ತಾ ಇದ್ರು. ಅದನ್ನ ಹಾಲ್ಗೆ ಹಾಕೊಂಡು ಕುಡಿತಾ ಇದ್ದೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಂಗೆ ತುಂಬಾ ಚೆನ್ನಾಗ್ ಆಯ್ತು. ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ನಾನು ಶೇರ್ ಮಾಡ್ಕೊಂತೀನಿ. ಈ ಟೈಮಲ್ಲಿ ನಮ್ಮಮ್ಮ 2 ತರದ್ದು ರೆಸಿಪಿ ಮಾಡೋರು. ಒಂದು ಏನಪ್ಪಾ ಅಂತ ಹೇಳಿದ್ರೆ ಖರ್ಜೂರ, ಒಣ ಖರ್ಜೂರ ಮತ್ತೆ ಡ್ರೈ ಫ್ರೂಟ್ಸ್ ನೆಲ್ಲ ಬಳಸಿ ಒಂದು ಪೌಡರ್ ಟೈಪ್ ಮಾಡ್ಕೊಡೋರು, ಫ್ರೈ ಮಾಡಿ ಅದನ್ನ ಹಾಲ್ಗೆ ಹಾಕೊಂಡು ಕುಡಿಬೇಕಿತ್ತು. ಇನ್ನೊಂದು ಖರ್ಜೂರದಲ್ಲಿ 2 ಟೈಪ್ಸ್ ಬರುತ್ತೆ ಅಲ್ವಾ, ಇನ್ನೊಂದು ಹಸಿ ಖರ್ಜೂರ ಬರುತ್ತಲ್ಲ, ಅದನ್ನೆಲ್ಲ ಹಾಕಿ ಒಂಥರ ಡ್ರೈ ಫ್ರೂಟ್ಸ್ ಲಡ್ಡು ತರ ಮಾಡ್ಕೊಡೋರು. ಬೇರೆ ಏನೇ ಅಂದ್ರೆ ಸ್ವೀಟ್ಸ್ ಇಂಗ್ರೀಡಿಯೆಂಟ್ಸ್ ಇಟ್ ಮೀನ್ಸ್ ಬೆಲ್ಲ ಅಥವಾ ಏನು ಆಗ್ತಾ ಇರಲಿಲ್ಲ. ಬಟ್ ಡ್ರೈ ಫ್ರೂಟ್ಸ್ ಅಲ್ಲಿ ಏನಿರುತ್ತೆ ಅದನ್ನೇ. ಅದರಿಂದ ನಮ್ಮ ಬಾಡಿ ಟೆಂಪರೇಚರ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗುತ್ತೆ ಅನ್ನೋ ಕಾರಣಕ್ಕೆ ಅವೆರಡು ಮಾಡ್ಕೊಡೋರು. ಆಫ್ಟರ್ ಡೆಲಿವರಿ ಆದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಪಾಪುಗೆ ಒಂದು 5 ಮಂತ್ಸ್ ತುಂಬುವರೆಗೂ ಏನ್ ಬೇಕು ಅದನ್ನೆಲ್ಲ ತಿನ್ಬಾರ್ದು. ಯಾಕೆಂದ್ರೆ ನಾವ್ ಏನ್ ತಗೊಂತೀವಿ, ಈಗ ಡಾಕ್ಟರ್ ಕೂಡ ಹೇಳ್ತಾರೆ ಅಲ್ವಾ, ಈಗ ನೀವು ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ತಿನ್ನಿ ಅಂಡ್ ತರಕಾರಿಗಳನ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ. ಸೊ ಹಾಗಾಗಿ ನಾವ್ ಯಾವ್ದು ಬೇಕು ಆ ಪದಾರ್ಥಗಳನ್ನ ತಿನ್ನೋ ಆಗಿಲ್ಲ. ನಾವ್ ಏನ್ ತಿಂತೀವಿ ಅದು ಪಾಪುಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಪ್ರೆಗ್ನೆನ್ಸಿ ಆಫ್ಟರ್ ಡೆಲಿವರಿ ಆದ್ಮೇಲೆ ಬಾಣಂತನದಲ್ಲಿ ಯಾವುದೇ ಕಾರಣಕ್ಕೂ ನಾವು ವೆಯ್ಟ್ ಲಾಸ್ ಮಾಡೋ ಅಂತ ಯಾವುದೇ ಸಾಹಸಕ್ಕೆ ಕೈ ಹಾಕ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಅದು ಪಾಪು ಮೇಲೆ ಪ್ರಭಾವ ಬೀರುತ್ತೆ. ಈಗ ನಾವು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿ ಫುಡ್ ಅಲ್ಲೆಲ್ಲ ಲಿಮಿಟ್ ಆಗಿ ತಗೊಳ್ಳೋದು ಅಥವಾ ವೆಯ್ಟ್ ಲಾಸ್ ಮಾಡಕ್ಕೆ ಯಾವ್ದಾವ್ದೋ ರೆಸಿಪಿ ಟ್ರೈ ಮಾಡೋದು, ಈ ತರ ಮಾಡೋದ್ರಿಂದ ಪಾಪು ವೆಯ್ಟ್ ಗೇನ್ ಆಗಲ್ಲ. ಮತ್ತೆ ಅವರಿಗೆ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಅದರಲ್ಲಿ ಅವ್ರಿಗೆ ಏನಾದ್ರು ಅಂದ್ರೆ ಟೇಸ್ಟ್ಗಾಗಿರ್ಬೋದು ಅಥವಾ ಅವರ ಹೆಲ್ತ್ಗೆ ಎಫೆಕ್ಟ್ ಆಗೋ ತರ ಆಗುತ್ತೆ. ಸೊ ಬಾಣಂತನ ಮುಗಿದ್ಮೇಲೆ ಯಾವ ತರ ಬೇಕಾದ್ರೂ ನೀವು ಡಯಟ್ ನ ಸ್ಟಾರ್ಟ್ ಮಾಡ್ಬೋದು. ಪಾಪುಗೆ ಫೀಡ್ ಮಾಡೋವರ್ಗು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಡಯಟ್ ಗಳನ್ನ ಫಾಲೋ ಮಾಡಬಾರ್ದು ಅನ್ನೋದು ನನ್ನ ಒಪಿನಿಯನ್. ನಮ್ಮಮ್ಮ ಕೂಡ ಅದೇ ಹೇಳ್ತಾರೆ. ನಮ್ಮಮ್ಮನ ಡೈಲಾಗ್ ಹೇಳೋದಾದ್ರೆ, ನಿನ್ ಡಯಟಿಗೆ ಒಂಚೂರು ಬೆಂಕಿ ಬಿತ್ತು, ಕರೆಕ್ಟಾಗಿ ಊಟ ತಿಂಡಿ ಮಾಡು, ಪಾಪು ಹೆಲ್ತ್ ಮುಖ್ಯ ನಿನ್ಗಿಂತ, ನೀನ್ ಯಾವಾಗ ಬೇಕಾದ್ರೂ ಸಣ್ಣ ಆಗ್ಬೋದು ಅಥವಾ ಸಣ್ಣಾಗಿ ನೀನ್ ಏನ್ ಮಾಡ್ಬೇಕು ಅಂತ ಅಂತಾರೆ. ಆ ಗುರು ಹೇಳ್ದ ಈ ಗುರು ಹೇಳ್ದ ಅಂತಂದ್ರೆ ಸಗಣಿಲಿ ಹಾಕೊಂಡು ತುಳಿದಂಗೆ ಪಚ 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 ತುಳಿದು ಬರ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದನ್ನ ನಾನು ಬೆಳಗ್ಗೆ ಮತ್ತೆ ಸಂಜೆ 1 ಗ್ಲಾಸ್ ತಗೋತೀನಿ. ಅಂಡ್ ಇದಿನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಮಂಡಿ ನೋವೆಲ್ಲ ಇರುತ್ತೆ ಮತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದು. ನಮ್ಮಮ್ಮ ಕೂಡ ತಗೊಂತಾರೆ, ನನ್ನ ತಮ್ಮ ಕೂಡ ತಗೊಂತಾನೆ, ಅವ್ರಿಗೂ ಡೈಲಿ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಹೆಸರು ಬೇಳೆ, ಮಸೂರ್ ದಾಲ್, ಮತ್ತೆ ಓಂ ಕಾಳು ತೊಗೊಂಡಿದ್ದೀನಿ, ಅಜ್ವಾನ, ಜೀರಿಗೆ ಆ್ಯಂಡ್ ಸ್ವಲ್ಪ ಮೆಂತ್ಯ, ಬಾರ್ಲಿ ಅಕ್ಕಿ, ಕೆಂಪಕ್ಕಿ ಕೂಡ ಬಳಸ್ಬೋದು. ಅದಾದಮೇಲೆ ಹುರುಳಿಕಾಳು, ಹೆಸರು ಕಾಳು ಮತ್ತು ಅಗಸೆ ಬೀಜ, ಇದಿಷ್ಟು ತೊಗೊಂಡಿದ್ದೀನಿ.
ನಾನು ಹೆಲ್ತ್ ಮಿಕ್ಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸಿದ್ದೆ ಅಲ್ವಾ, ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಯಾನಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಆಯಿಲ್ ಹಾಕಿದಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಸೀಬಾರ್ದು, ಹೊತ್ತಬಾರ್ದು. ಆ ಥರ ನೀಟಾಗಿ ಕೈ ಆಡಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ಬಿಸಿ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿನ ನಾವು ಇನ್ನೂ ಒಂಥರ ಮಾಡ್ಬೋದು, ಬಟ್ ಅದು ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯನ್ನು ಫ್ರೈ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಮಾರ್ಕೆಟಲ್ಲಿ ನಮಗೆ ತುಂಬ ರೀತಿಯಾದ ಫ್ಲೇವರ್ಡ್ ಆಗಿರ್ಬೋದು ಅಥವಾ ಹೆಲ್ತ್ ಮಿಕ್ಸ್ಗಳು ಸಿಗುತ್ತೆ. ಬಟ್ ಪಾಪುಗೆ ಈಗ ಬಾಣಂತನದಲ್ಲಿ ಇರೋದ್ರಿಂದ ಕೆಲವೊಂದು ಪದಾರ್ಥಗಳು ಪಾಪುಗೆ ನಾಲ್ಗೆ ಮಂದ ಆಗುತ್ತೆ ಅಥವಾ ಅಲರ್ಜಿ ಆಗುತ್ತೆ, ಆ ಥರ ಇರುತ್ತೆ, ಶೀತ ಆಗುತ್ತೆ, ಈ ಥರ ಎಲ್ಲ ಹೇಳ್ತವೆ. ಹಾಗಾಗಿ ನಾವು ಮನೆಯಲ್ಲಿ ಪಾಪುಗೆ ಯಾವುದೆಲ್ಲ ಒಳ್ಳೆಯದಾಗುತ್ತೆ ನಾವು ತೊಗೊಂಡ್ರೆ ಅದೆಲ್ಲ ಬೆಸ್ಟ್ ಅನ್ನೋ ಇಂಗ್ರೀಡಿಯನ್ನ ಹಾಕಿ ನಾನಿಲ್ಲಿ ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಎರಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ. ಈಗ ನಾನು ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಇದ್ದರೂ ಕೂಡ ನಾವು ಮಿಕ್ಸಿಗೆ ಹಾಕಿ ಮಿಕ್ಸರ್ ಮಾಡುವಾಗ ರುಬ್ಬುವಾಗ ಪುಡಿ ಮಾಡ್ಕೋಬೇಕಲ್ವ, ಆವಾಗ ಸ್ವಲ್ಪ ಗಟ್ಟಿ ಆಗೋದು, ಆ ಬಿಸಿ ಹಬೆಗೆ ಸ್ವಲ್ಪ ಒದ್ದೆ ಆಗೋ ಥರ ಆಗುತ್ತೆ. ಹಾಗಾಗಿ ನೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಸೊ ಇಲ್ಲಿ ಫೈನಲಿ ನೀಟಾಗಿ ತಣ್ಣಗಾಗಿದೆ. ಅದಾದಮೇಲೆ ಅದನ್ನು ನೀಟಾಗಿ ಅರ್ಧನೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಮಿಲ್ಲಿಗೆ ತೊಗೊಂಡೋಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಬಟ್ ಇಷ್ಟು ಕಮ್ಮಿ ಮಿಲ್ಗೆ ಸರಿ ಹೋಗಲ್ಲ. ಹಾಗಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಅದನ್ನು ನಾನು ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಸ್ವಲ್ಪ ಬಿಸಿ ಬೆಚ್ಚಗಿದ್ರೂ ಕೂಡ ಅಥವಾ ಏನಾದರೂ ಹುಡಿ ಇದ್ದರೆ ನೋಡೋಣ ಅಂತ ಹೇಳಿಬಿಟ್ಟು ಬಾಣಲಿಗೆ ಹಾಕ್ಕೊಂಡು ಮತ್ತೆ ಮಿಕ್ಕಿರೋದನ್ನು ಕೂಡ ನೀಟಾಗಿ ಪೌಡ್ರ್ ಮಾಡಿ ಬಾಣಲಿಗೆ ಹಾಕ್ಕೊಂಡು ಅದೆಲ್ಲ ತಣ್ಣಗಾದಮೇಲೆ ಒಂದು ಕಂಟೈನರ್ ಅಂದರೆ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಇಟ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಇದು 2.5 ಮಂತ್ವರೆಗೂ ಇಟ್ಬೋದು. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 15 ಡೇಸ್ ಅಥವಾ 20 ಡೇಸ್ಗೆ ಒಂದು ಸಲ ಸ್ವಲ್ಪನೇ ಮಾಡ್ಕೊತೀನಿ. ಒಂದೇ ಸಲ ಜಾಸ್ತಿ ಎಲ್ಲ ನಾನು ಮಾಡಿಟ್ಕೊಳ್ಳಲ್ಲ. ಯಾವಾಗ ಬೇಕೋ ಆವಾಗೆಲ್ಲ ನಾನು ಮಾಡ್ಕೋತಾ ಇರ್ತೀನಿ. ಇದನ್ನು ಮಾಡೋ ರೀತಿನ ನಾನು ವಿಧಾನನ ತಿಳಿಸ್ತಾ ಇದ್ದೀನಿ. ಇಲ್ಲಿ 2 ಲೋಟ ನೀರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ತೊಗೊಳ್ಳಿ. ನಾನು 2 ಲೋಟದಷ್ಟು ತೊಗೋತಾ ಇದ್ದೀನಿ. ನಾವು 2 ಲೋಟ ನೀರು ಕಾಯ್ತಾ ಇದೆ. ಇನ್ನೊಂದು ಬೌಲ್ಗೆ ಸ್ವಲ್ಪ ನೀರು ತೊಗೊಂಡು ನಾವು ರೆಡಿ ಮಾಡಿರುವಂತಹ ಹೆಲ್ತ್ ಮಿಕ್ಸ್ ಪೌಡರ್ನ ಹಾಕ್ಕೊಂಡು ಯಾವುದೇ ರೀತಿ ಲಂಪ್ಸ್ ಬರ್ದಿರೋ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನೀರು ಕುದೀತಾ ಇದೆ, ಅಲ್ಲಿಗೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊತೀನಿ. ಅದು ಕುದ್ಮೇಲೆ ನಾವಿಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಆ ನೀರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ತಳ ಹಿಡಿದೇ ಇರೋ ಥರ ಯಾವಾಗಲೂ ಸೌಟಲ್ಲಿ ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗಂಟು ಲಂಪ್ಸ್ ಬಂದುಬಿಡುತ್ತೆ, ಆವಾಗ ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ನನಗಿಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಬೇಕು, ತಿಕ್ಕಾಗಿದ್ದರೆ ನನಗಿಷ್ಟ ಆಗಲ್ಲ. ಹಾಗಾಗಿ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಶುಗರ್ನ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ. ಹಾಗಾಗಿ ಆ್ಯಂಡ್ ಮೆಂತ್ಯ ಇರೋದ್ರಿಂದ ಕಹಿ ಫ್ಲೇವರ್ ಬರುತ್ತೆ, ಹಾಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಬೆಲ್ಲನ ಹಾಕ್ಕೊಂಡು ನೀಟಾಗಿ ಅದು ಯಾವುದೇ ರೀತಿ ಲಂಪ್ಸ್ ಬರ್ದಿರೋ ರೀತಿ ನೀಟಾಗಿ ಕಲಿಸ್ತಾನೇ ಇರಬೇಕು. ಒಂದು ಕುದಿ ಬಂದಮೇಲೆ ಲೋ ಫ್ಲೇಮ್ ಮಾಡಿ ಸ್ವಲ್ಪ ನೀಟಾಗಿ ಕುದಿಸಿದ್ರೆ ನಮಗೆ ಸೂಪರ್ ಆಗಿರೋ ಹೆಲ್ತ್ ಡ್ರಿಂಕ್ ರೆಸಿಪಿ ರೆಡಿ ಆಗುತ್ತೆ. ಬೆಳಗ್ಗೆ ಸಂಜೆ 2 ಟೈಮ್ಸ್ ಕುಡಿಬೋದು. ಆ್ಯಂಡ್ ಮನೇಲಿ ಯಾರಾದರೂ ಶುಗರ್ ಪೇಷಂಟ್ಸ್ ಇದ್ದರೆ ಅವ್ರಿಗೂ ಖಂಡಿತ ಕೊಡ್ಬೋದು. ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವಾಟರಿ ಆಗಿರಲಿ ಅಂತ ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ಸೊ ಫೈನಲಿ ಇದನ್ನು ನನ್ನ ತಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಅಂದರೆ ಪ್ರತಿ ಸಲ ಏನಾದರೂ ಹೊಸ ಇಂಗ್ರೀಡಿಯನ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಏನು ಕುಡಿಯೋದು ಅಂತ ನನ್ನ ತಮ್ಮ ಕೇಳ್ತಾ ಇದ್ದಾನೆ. ಗೊತ್ತು, ಮೊದಲು ಮಾಡಿಕೊಡ್ತಿದ್ದೆಲ್ಲ ಕಣ್ಣಿಗೆ ಶಕ್ತಿಗೆಲ್ಲ ಒಳ್ಳೆಯದು, ಬಾಡಿಗೆ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಮಾಡಿಕೊಟ್ಟಿದ್ದೀಯಲ್ವಾ ಅದಲ್ವಾ ಅಂತ ಹೇಳಿ ಕುಡಿತಾ ಇದ್ದಾನೆ. ಆ್ಯಕ್ಚುಲಿ ಅವ್ನಿಗೆ ಈ ಥರ ಎಲ್ಲ ಬೇರೆ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾನೆ. 1 kg ಆಗೋಷ್ಟು ಡಬ್ಬ ಇದು. ನಾನು ಎಲ್ಲ ಮೆಜರ್ಮೆಂಟು ನಾನು ಒಂದು ಚಿಕ್ಕ ಬಟ್ಲಲ್ಲಿ ತಗೊಂಡಿದ್ದೆ. ಯಾಕೆ ಅಂದ್ರೆ 15 ಡೇಸ್ಗೆ ಒಂದ್ಸಲ ಮಾಡ್ಕೊಳ್ಳೋದು ಒಳ್ಳೇದು. ತುಂಬಾ ಮಾಡಿ ಸ್ಟೋರೇಜ್ ಮಾಡೋದ್ರಿಂದ ಏನಾದ್ರೂ ಗಂಟು ಬರ್ಬೋದು ಅಥವಾ ಹುಳ ಆಗ್ಬೋದು ಅನ್ನೋ ಇದಕ್ಕೆ ಆಲ್ಮೋಸ್ಟ್ ಒಂದು 2 ಮಂತ್ವರೆಗೂ ಇಡ್ಬೋದು. ಬಟ್ ನಾನೊಂದು 15 ಡೇಸ್ಗೆ ಅಥವಾ 20 ಡೇಸ್ಗೆ ಅವಾಗವಾಗ ಮಾಡ್ಕೋತಾ ಇರ್ತೀನಿ. ಇದರಲ್ಲಿ ಆಲ್ಮೋಸ್ಟ್ ಅರ್ಧ kg ಆಗುವಷ್ಟು ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಸಿಕ್ಕಾಬಟ್ಟೆ ಡಾರ್ಕ್ ಸರ್ಕಲ್ ಇತ್ತು, ನೋಡ್ಬೋದು. ಸ್ವಲ್ಪ ಲೈಟ್ ಆಗಿದೆ, ತುಂಬಾ ಏನ್ ಕಮ್ಮಿ ಆಗಿಲ್ಲ. ಯಾವುದೇ ಆಗ್ಲಿ ಒಂದೇ ಸಲ ಕಮ್ಮಿ ಆಗೋದಿಲ್ಲ.
ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನೋ ಎಲ್ಲ ಟ್ರೀಟ್ಮೆಂಟ್ ತಗೋಬೇಕು ಅದನ್ನ ತಗೋಬೇಕಾಗುತ್ತೆ. ಬಟ್ ನಾನು ಯಾವುದೇ ರೀತಿ ಕ್ರೀಮ್ ಆಗಲಿ ಮತ್ತೆ ಡಾರ್ಕ್ನೆಸ್ ಕಮ್ಮಿ ಆಗೋಕ್ಕೆ ಕ್ರೀಮು, ನೈಟ್ ಕ್ರೀಮು, ಫೇಸ್ ಕ್ರೀಮು ಯಾವುದನ್ನು ಅಪ್ಲೈ ಮಾಡಲ್ಲ. ನಾನೊಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಡೈಲಿ ರೆಗ್ಯುಲರ್ ಆಗಿ ಫೇಸ್ಗೆ ಮಾಯ್ಶ್ಚರೈಸರ್ ಏನೂ ಹಾಕೋದಿಲ್ಲ. ಕೆಲವೊಂದು ನಾನು ರೆಸಿಪಿಗಳನ್ನ ಮನೆಯಲ್ಲೇ ಟ್ರೈ ಮಾಡಿ ಅದನ್ನ ನಾನು ತಗೋತಾ ಇರ್ತೀನಿ. ನನ್ನ ಓನ್ ರೆಸಿಪಿ ಅದು. ನಾನು ಅದನ್ನ ಯಾವ್ದಾದ್ರು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇವಾಗ ನಾನು ಮಾಡ್ತಿರೋ ರೆಸಿಪಿನಲ್ಲಿ ನಮಗೆ ಹೇರ್ ಗ್ರೋತ್ ಆಗಿರ್ಬೋದು ಅಥವಾ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕಾಗಿರ್ಬೋದು ಅಥವಾ ಮೂಳೆಗಳಿಗೆ ಶಕ್ತಿ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಟ್ ಪ್ರತಿಯೊಂದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬಟ್ ಟ್ರೈ ಮಾಡಿ ಒಂದಿನ 2 ದಿನ ತಗೊಂಡ್ರೆ ಅದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ಯಾವುದೇ ಆಗ್ಲಿ ಫೇಸ್ ಕ್ರೀಮ್, ಹೆಲ್ತ್ ಡ್ರಿಂಕ್ಸ್ ಆಗ್ಲಿ ಅಥವಾ ನಾವು ಏನನ್ನೇ ಬಳಸ್ತೀವಿ ಅಂದ್ರೂ ಮಿನಿಮಮ್ 3 ಮಂತ್ಸ್ ಬಳಸಬೇಕಾಗುತ್ತೆ. 3 ಮಂತ್ಸ್ ಅಲ್ಲಿ ನಮ್ಗೆ ಪ್ರತಿಯೊಂದು ರಿಸಲ್ಟ್ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಡಾರ್ಕ್ ಸರ್ಕಲ್ ಇತ್ತು, ತುಂಬಾ ಫುಲ್ ಕಮ್ಮಿ ಆಗಿದೆ ಅಂತ ಹೇಳಲ್ಲ, ಬಟ್ ತುಂಬಾ ಲೈಟ್ ಆಗಿದೆ ಡಾರ್ಕ್ ಸರ್ಕಲ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಮ್ಮಿ ಆಗುತ್ತೆ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.